ಮತ್ತು ಪಾದಯಾತ್ರೆ ಎಲ್ಲ ಮಾಡ್ತಾ ಇದ್ದಾರೆ ಸರ್. ಯಾರು? ಅದೇ ನಾಟಿಕೆ ಎಲ್ಲ ಜನಕ್ಕೆ ಗೊತ್ತಾಗುತ್ತಲ್ಲ. ಈಗ ರೈತರು ಒಂದು ಭಾಗ, ನಿಜವಾದಂಥ ರೈತರು ಈಗ ನಮ್ಮಲ್ಲಿನೂ ಕೂಡ ಹೋರಾಟ ಮಾಡ್ತಾರೆ ಇಂಡಸ್ಟ್ರಿದಾಗ. ನಾನು ರೈತರ ಬಗ್ಗೆ ನಾನು ಮಾತಾಡೋದಲ್ಲ ಏನು ರೀ. ಆದರೆ JDS ಕುಮಾರಸ್ವಾಮಿ ಅವ್ರದ್ದು ರಾಜಕೀಯ ಇದ್ದಾರೆ. ರೈತರು ನಮ್ಮ ಭೂಮಿ ನಾವು ಕೊಡೋಂಗಿಲ್ಲಪ್ಪ, ನಮ್ಗೆ ಹೆಚ್ಚಿನ ಪರಿಹಾರ ಬೇಕು, ನಾವು ಕೊಡೋದಿಲ್ಲ ಅಂತಲೂ ಹೇಳ್ಬೋದು, ಅದವ್ರ ಅಧಿಕಾರ ಇರ್ತದೆ. ರೈತರ ಬಗ್ಗೆ ನಮ್ದು ಯಾವುದೂ ತಕರಾರಿಲ್ಲ. ಆದರೆ ಇವರು JDSನವರು ಕುಮಾರಸ್ವಾಮಿ ಅವರು ಇದ್ರಾಗ ರಾಜಕೀಯ ಮಾಡ್ತಾಯಿದ್ದಾರೆ. ಇಷ್ಟೇ ಡಿಫ್ರೆನ್ಸ್ ಇಸ್ ದ್ಯಾಟ್. ರೈತರು ಹೋರಾಟ ಮಾಡಲಿ, ನನಗೆ ಬೇಕು, ನಮಗೆ ಕೊಡೋದಿಲ್ಲ, ಹೆಚ್ಚಿಗೆ ಪರಿಹಾರ ಕೇಳ್ಬೋದು, ಅಥವಾ ಡೆವಲಪ್ ಲ್ಯಾಂಡ್ ಕೇಳ್ಬೋದು, ಅಥವಾ ನಾವು ಕೊಡೋದೇ ಇಲ್ಲಪ್ಪ, ನಾವು ಕೃಷಿಗೆ ಬೇಕಪ್ಪ ಅಂತ ಅನ್ಬೋದು. ಅದು ಒಂದು ಭಾಗ, ಯಾವಾಗಲೂ ಅದು ಇದ್ದಿದ್ದಂಥದ್ದೇ. ಆದರೆ ಇದರಲ್ಲಿ ಸ್ಪಷ್ಟವಾಗಿ JDS ಕುಮಾರಸ್ವಾಮಿಯವರು ರಾಜಕೀಯ ಮಾಡಕತ್ತಿದ್ದಾರೆ. ಇವ್ರಿಗೆ ಅದು ಬೇಡಾಗಿತ್ತು ಅಂದ್ರೆ ಅವಾಗನೇ ಅದನ್ನು ಇವರು ಅಧಿಕಾರ ಮುಖ್ಯಮಂತ್ರಿ ಇದ್ದರು, ಅದನ್ನು ಆ ನೋಟಿಫಿಕೇಷನ್ ಡ್ರಾಪ್ ಮಾಡಿ ಅವ್ರಿಗೆ ರೈತರಿಗೆಲ್ಲ ಮಾಡ್ಕೊಬಿಟ್ರೆ ರೈತರು ಇಲ್ಲಿ ತನಕ ಅವ್ರು ಯಾರೂ ಮಾರಾಟ ಮಾಡ್ಕೊಳಕ್ಕಾಗಿಲ್ಲ. ನೋಟಿಫಿಕೇಷನ್ ಆದಮೇಲೆ ಯಾರೂ ಲೋನ್ ತೊಗೊಳಕ್ಕಾಗಿಲ್ಲ. ಅವಾಗೇನು ಮಾಡ್ತೀರಿ ಕುಮಾರಸ್ವಾಮಿ ಅವರು? ಅವಾಗೆಲ್ಲ ಹೋಗಿತ್ತು ಅವ್ರ ಕಾಳಜಿ ಬದ್ಧತೆ? ಹಾಂ ಇತ್ತಾ? ಈಗ ಕಾಳಜಿ ಬದ್ಧತೆ. ಅದ್ರಾಗ ವಿಶೇಷವಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಇವರಿಗೆ ಸ್ವಲ್ಪ ಹೆಚ್ಚಿಗೆ ಸ್ಟಾರ್ಟ್ ಆಗಿದೆ. ಯಾಕಂದರೆ ಗೊತ್ತಲ್ಲ, ಯಾಕಂದರೆ ನಮ್ಮ ಒಂದು ಸಮಾಜದಲ್ಲಿ ಬೇರೆ ಯಾರು ಮೊನೋಪೊಲಿ, ನಮ್ಮ ಮೊನೋಪೊಲಿ ಇತ್ತು, ಆ ಮೊನೋಪೊಲಿ ಹೋಗ್ತದೆ ಅಂಥೇಳಿ ಇಷ್ಟೇ ರಾಜಕಾರಣ ಇದು. ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ. ನಥಿಂಗ್ ಸರ್. ಈಗ ಜನ ಅರ್ಥಕೊಂಡಿದ್ದಾರೆ, ಜನ ದಡ್ರದಾರ. ಅವ್ರಿಗೆ ಗೊತ್ತಿದೆ JDSನವರು, ಕುಮಾರಸ್ವಾಮಿ ಅವರು JDSನವ್ರು ಏನು ಮಾಡಿದೆ ಎಲ್ಲ ಗೊತ್ತಿದೆ. ನಾನು ರೈತರ ಬಗ್ಗೆ ಮಾತಾಡೋದಲ್ಲ. ರೈತರಿಗೆ ಅವ್ರಿಗೆ ಹಕ್ಕಿದೆ, ಹೆಚ್ಚಿಗೆ ಪರಿಹಾರ ಕೇಳುವಂಥದ್ದು, ಡೆವಲಪ್ಮೆಂಟ್ ಕೇಳುವಂಥದ್ದು. ಅವ್ರು ನಾನು ಬೇಡ ಪರ ನನಗೆ, ನಾನು ಕೃಷಿಯಾಗಿ ಮುಂದುವರ್ತೀನಿ, ಅದು ರೈತರದ್ದು ಭಾವನೆಗಳಿಗೆ ನಾನು ಇದು ಮಾಡೋಕ್ಕೆ ಹೋಗೋದಿಲ್ಲ. ಸರ್. ಈಗ JDS ರೋಲ್ ಈಸ್ ಪ್ಯೂರ್ಲಿ ಪೊಲಿಟಿಕಲ್ ವಿತ್ ವೆಸ್ಟೆಡ್ ಇಂಟ್ರೆಸ್ಟ್. ತಾವು ಇದ್ದಾಗ ಏನೂ ಮಾಡಲಾರ್ದೆ ಈಗ ಬಂದು ಉಪದೇಶ ಹೇಳುವಂಥ ಕೆಲಸ ಮಾಡ್ತಾರೆ, ರಾಜಕೀಯ ಮಾಡ್ತಾಯಿದ್ದಾರೆ, ಸ್ಪಷ್ಟವಾಗಿ ರಾಜಕಾರಣ ಮಾಡ್ತಾಯಿದ್ದಾರೆ. ರೈತರು ಮತ್ತು ಪಾದಯಾತ್ರೆ ಎಲ್ಲ ಮಾಡ್ತಾ ಇದ್ದಾರೆ ಸರ್. ಯಾರು? ಅದೇ ನಾಟಿಕೆ ಎಲ್ಲ ಜನಕ್ಕೆ ಗೊತ್ತಾಗುತ್ತಲ್ಲ. ಈಗ ರೈತರು ಒಂದು ಭಾಗ, ನಿಜವಾದಂಥ ರೈತರು ಈಗ ನಮ್ಮಲ್ಲಿನೂ ಕೂಡ ಹೋರಾಟ ಮಾಡ್ತಾರೆ ಇಂಡಸ್ಟ್ರಿದಾಗ. ನಾನು ರೈತರ ಬಗ್ಗೆ ನಾನು ಮಾತಾಡೋದಲ್ಲ ಏನು ರೀ. ಆದರೆ JDS ಕುಮಾರಸ್ವಾಮಿ ಅವ್ರದ್ದು ರಾಜಕೀಯ ಇದ್ದಾರೆ. ರೈತರು ನಮ್ಮ ಭೂಮಿ ನಾವು ಕೊಡೋಂಗಿಲ್ಲಪ್ಪ, ನಮ್ಗೆ ಹೆಚ್ಚಿನ ಪರಿಹಾರ ಬೇಕು, ನಾವು ಕೊಡೋದಿಲ್ಲ ಅಂತಲೂ ಹೇಳ್ಬೋದು, ಅದವ್ರ ಅಧಿಕಾರ ಇರ್ತದೆ. ರೈತರ ಬಗ್ಗೆ ನಮ್ದು ಯಾವುದೂ ತಕರಾರಿಲ್ಲ. ಆದರೆ ಇವರು JDSನವರು ಕುಮಾರಸ್ವಾಮಿ ಅವರು ಇದ್ರಾಗ ರಾಜಕೀಯ ಮಾಡ್ತಾಯಿದ್ದಾರೆ. ಇಷ್ಟೇ ಡಿಫ್ರೆನ್ಸ್ ಇಸ್ ದ್ಯಾಟ್. ರೈತರು ಹೋರಾಟ ಮಾಡಲಿ, ನನಗೆ ಬೇಕು, ನಮಗೆ ಕೊಡೋದಿಲ್ಲ, ಹೆಚ್ಚಿಗೆ ಪರಿಹಾರ ಕೇಳ್ಬೋದು, ಅಥವಾ ಡೆವಲಪ್ ಲ್ಯಾಂಡ್ ಕೇಳ್ಬೋದು, ಅಥವಾ ನಾವು ಕೊಡೋದೇ ಇಲ್ಲಪ್ಪ, ನಾವು ಕೃಷಿಗೆ ಬೇಕಪ್ಪ ಅಂತ ಅನ್ಬೋದು. ಅದು ಒಂದು ಭಾಗ, ಯಾವಾಗಲೂ ಅದು ಇದ್ದಿದ್ದಂಥದ್ದೇ. ಆದರೆ ಇದರಲ್ಲಿ ಸ್ಪಷ್ಟವಾಗಿ JDS ಕುಮಾರಸ್ವಾಮಿ ಅವರು ರಾಜಕೀಯ ಮಾಡಕತ್ತಿದ್ದಾರೆ. ಇವ್ರಿಗೆ ಅದು ಬೇಡಾಗಿತ್ತು ಅಂದ್ರೆ ಅವಾಗನೇ ಅದನ್ನು ಇವರು ಅಧಿಕಾರ ಮುಖ್ಯಮಂತ್ರಿ ಇದ್ದರು, ಅದನ್ನು ಆ ನೋಟಿಫಿಕೇಷನ್ ಡ್ರಾಪ್ ಮಾಡಿ ಅವ್ರಿಗೆ ರೈತರಿಗೆಲ್ಲ ಮಾಡ್ಕೊಬಿಟ್ರೆ ರೈತರು ಇಲ್ಲಿ ತನಕ ಅವ್ರು ಯಾರೂ ಮಾರಾಟ ಮಾಡ್ಕೊಳಕ್ಕಾಗಿಲ್ಲ. ನೋಟಿಫಿಕೇಷನ್ ಆದಮೇಲೆ ಯಾರೂ ಲೋನ್ ತೊಗೊಳಕ್ಕಾಗಿಲ್ಲ. ಅವಾಗೇನು ಮಾಡ್ತೀರಿ ಕುಮಾರಸ್ವಾಮಿ ಅವರು? ಅವಾಗೆಲ್ಲ ಹೋಗಿತ್ತು ಅವ್ರ ಕಾಳಜಿ ಬದ್ಧತೆ? ಹಾಂ ಇತ್ತಾ? ಈಗ ಕಾಳಜಿ ಬದ್ಧತೆ. ಅದ್ರಾಗ ವಿಶೇಷವಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಇವರಿಗೆ ಸ್ವಲ್ಪ ಹೆಚ್ಚಿಗೆ ಸ್ಟಾರ್ಟ್ ಆಗಿದೆ. ಯಾಕಂದರೆ ಗೊತ್ತಲ್ಲ, ಯಾಕಂದರೆ ನಮ್ಮ ಒಂದು ಸಮಾಜದಲ್ಲಿ ಬೇರೆ ಯಾರು ಮೊನೋಪೊಲಿ, ನಮ್ಮ ಮೊನೋಪೊಲಿ ಇತ್ತು, ಆ ಮೊನೋಪೊಲಿ ಹೋಗ್ತದೆ ಅಂಥೇಳಿ ಇಷ್ಟೇ ರಾಜಕಾರಣ ಇದು. ಸರ್. ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ. ನಥಿಂಗ್ ಸರ್. ಈಗ ಜನ ಅರ್ಥಕೊಂಡಿದ್ದಾರೆ, ಜನ ದಡ್ರದಾರ. ಅವ್ರಿಗೆ ಗೊತ್ತಿದೆ JDSನವರು, ಕುಮಾರಸ್ವಾಮಿ ಅವರು JDSನವ್ರು ಏನು ಮಾಡಿದೆ ಎಲ್ಲ ಗೊತ್ತಿದೆ. ನಾನು ರೈತರ ಬಗ್ಗೆ ಮಾತಾಡೋದಲ್ಲ. ರೈತರಿಗೆ ಅವ್ರಿಗೆ ಹಕ್ಕಿದೆ, ಹೆಚ್ಚಿಗೆ ಪರಿಹಾರ ಕೇಳುವಂಥದ್ದು, ಡೆವಲಪ್ಮೆಂಟ್ ಕೇಳುವಂಥದ್ದು. ಅವ್ರು ನಾನು ಬೇಡ ಪರ ನನಗೆ, ನಾನು ಕೃಷಿಯಾಗಿ ಮುಂದುವರ್ತೀನಿ, ಅದು ರೈತರದ್ದು ಭಾವನೆಗಳಿಗೆ ನಾನು ಇದು ಮಾಡೋಕ್ಕೆ ಹೋಗೋದಿಲ್ಲ. ಸರ್. ಈಗ JDS ರೋಲ್ ಈಸ್ ಪ್ಯೂರ್ಲಿ ಪೊಲಿಟಿಕಲ್ ವಿತ್ ವೆಸ್ಟೆಡ್ ಇಂಟ್ರೆಸ್ಟ್. ತಾವು ಇದ್ದಾಗ ಏನೂ ಮಾಡಲಾರ್ದೆ ಈಗ ಬಂದು ಉಪದೇಶ ಹೇಳುವಂಥ ಕೆಲಸ ಮಾಡ್ತಾರೆ, ರಾಜಕೀಯ ಮಾಡ್ತಾಯಿದ್ದಾರೆ, ಸ್ಪಷ್ಟವಾಗಿ ರಾಜಕಾರಣ ಮಾಡ್ತಾಯಿದ್ದಾರೆ. ರೈತರು